ಅಂದರೆ ಇವ್ರ ತಂದೆಯ ವಯಸ್ಸಿನಲ್ಲಿ ಇದು ಸ್ಯಾಂಕ್ಷನ್ ಆಗಿದೆ. ಈಗ ಇವ್ರ ಮೇಲೆ ತಂದು JCB ಪ್ರಹಾರ ಮಾಡ್ತಾ ಇದ್ದಾರಲ್ಲ. ನನ್ನ ಒಂದು ಪ್ರಶ್ನೆ, ನಾನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ DK ಶಿವಕುಮಾರ್ ಅವರೇ ಮತ್ತು BBMPಯ ಆಯುಕ್ತರೇ, ನಿಮಗೆ ದಮ್ ಇದ್ದರೆ, ನಿಮಗೆ ತಾಕತ್ತಿದ್ರೆ ಇದೇ ಬೆಂಗಳೂರು ಸಿಟಿ ಒಳಗಡೆ 1000 ಕಿಲೋಮೀಟರ್ ರಾಜಕಾಲುವೆ ಇದೆ ಅಲ್ವಾ, ಸರಾಗವಾಗಿ ನೀರು ಹರಿಲಿಕ್ಕೆ. ಅದರಲ್ಲಿ 200ರಿಂದ 300 ಕಿಲೋಮೀಟರ್ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅವ್ರು ಯಾರು? ಇವರಂಥ ಬಡವರಲ್ಲ, ಅವರಿಗೆ ತಿನ್ನಲಿಕ್ಕೆ ಅನ್ನ ಇಲ್ಲ, ಗಂಜಿ ಇಲ್ಲ ಅಂತಲ್ಲ, ಮಲ್ಟಿ ಕ್ರೋರ್ ಬಿಸ್ನೆಸ್ ಮ್ಯಾನ್ಗಳು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟನ್ನು ಕತ್ಕೊಂಡಿದ್ದಾರಲ್ಲ. ನಿಮ್ಮ JCBಗಳ ಚಕ್ರ ಅವರ ಅಪಾರ್ಟ್ಮೆಂಟ್ ಮೇಲೆ ಹರಿಲಿಕ್ಕೆ ತಾಕತ್ತಿದೆಯಾ? ನಿಮಗೆ ತಾಕತ್ತಿಲ್ಲ. ಪಾಪ ಬಡವರಿಗೆ ವಾಯ್ಸ್ ಇಲ್ಲ, ಇವರಿಗೆ ಕಾನೂನು ಗೊತ್ತಾಗಲ್ಲ ಅಂಥೇಳಿ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಾ. ಇದು ಮಾನವೀಯತೆ ವಿರುದ್ಧವಾದಂಥ ಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ BBMP ಅಫಿಷಿಯಲ್ಸನ್ನು ಮುಂದೆ ಮುಟ್ಟು ಮಾಡ್ತಾ ಇದೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಮಾಧ್ಯಮದ ಮುಖಾಂತರ ರಾಜ್ಯದ ಅಧಿಕಾರಿಗಳಲ್ಲಿ ಕೇಳ್ತಾ ಇರುವಂಥದ್ದು, ನಿಮಗೆ ಮಾನವೀಯತೆ ಎಂಬುದಿದ್ರೆ ಇವರಿಗೆ ನೀವು ಏನಾದರೂ ಇಲ್ಲಿಗಲ್ ಮಾಡಿದರೆ ಖಂಡಿತ ನೀವು ಅದನ್ನು ಇಲ್ಲಿಂದ ವೆಕೆಟ್ ಮಾಡಿ, ನಾವು ಯಾರೂ ಅಡ್ಡ ಬರಲ್ಲ. ಇವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ ಇದೆ. 1982 ಕಾರ್ಪೊರೇಷನಿಗೆ ಇವರು ದುಡ್ಡು ಕೊಟ್ಟು ಲೈಸೆನ್ಸ್ ಪಡ್ಕೊಂಡು ಇಷ್ಟು ವರ್ಷ ಜೀವನ ನಡೆಸ್ತಾ ಇದ್ದಾರಲ್ಲ. ಇವರು ಯಾವ ರೀತಿ ಇಲ್ಲಿಗಲ್ ಅಂತೇಳಿ ಪ್ರೂವ್ ಮಾಡಿ ನೀವು ಫಸ್ಟು. ಇವರಿಗೆ ಒಂದು ರಿಟರ್ನ್ ನೋಟಿಸ್ ಕೊಡ್ದಲೆ ಓರಲ್ಲಿ ಬಂದು ನೀವು ಹೇಳ್ತಾ ಇದ್ದೀರಾ, ನಾಳೆ ನಾನು ಯಾವುದೋ ಒಂದು ಅಂಗಡಿ ಹೋಗಿದ್ದೆ, ನನ್ನ ಅಂಗಡಿ ಖಾಲಿ ಮಾಡಿ ಅಂದರೆ ಖಾಲಿ ಮಾಡಲಿಕ್ಕೆ ಆಗ್ತದಾ? ಸರ್ಕಾರನೇ ಇರಲಿ, ಸರ್ಕಾರ ಇರೋದು ಜನಗಳಿಗೆ ಸಹಕಾರ ಮಾಡಲಿಕ್ಕೆ, ಜನರನ್ನು ಸಾಯಿಸ್ಲಿಕ್ಕಲ್ಲ. ಇವರ ಅಂಗಡಿಗಳು ಎತ್ತಿದ್ರೆ ಇವತ್ತು ಇವರ ಮಡಿ ಮಕ್ಕಳು ಮೈಲ್ರ ಏನು ಸಾಯ್ಬೇಕಾ? ಏನು ನೇಣು ಹಾಕ್ಕೊಳ್ಬೇಕಾ? ಹಾಗಾದರೆ ಇವ್ರ ಮೇಲೆ JCB ಹೊರಸ್ಬಿಡಿಯತ್ಲಾಗಿ ಮುಗ್ದೋಯ್ತು ಅಲ್ಲಿಗೆ. ಹಾಗಾಗಿ ಇದು ಅನ್ಯಾಯ. ಈ ಅನ್ಯಾಯದ ವಿರುದ್ಧ ಕರ್ನಾಟಕದ ಕನ್ನಡಿಗರು ಎಚ್ಚೆತ್ಕೊಳ್ಬೇಕು. ನಾವು ಯಾರೂ ಕೂಡ ಫುಟ್ಪಾತ್ ಅವರಿಗೆ ನಾವು ಇಲ್ಲಿಗಲ್ ಆಗಿ ಬಿಸ್ನೆಸ್ ಮಾಡೋರಿಗೆ ಸಪೋರ್ಟ್ ಮಾಡಲ್ಲ. ನಾವು ಕನ್ನಡಿಗರು ವಿಶಾಲ ಹೃದಯದವ್ರು ನಾವು.